ನನಗೂ ವಿಯೆಟ್ನಾಮಲ್ಲಿ ನಡೆಯೋ ಮದುವೆಗಳಿಗೂ ಬಿಡಲಾರದ ಅನುಬಂಧ ಅಂತ ಅನಿಸಿದೆ. ಬಹುಶಃ 4 ದಿವಸ ಆಯಿತು ನಾನು ವಿಡಿಯೋ ಮಾಡೋದು ಸ್ಟಾಪ್ ಮಾಡಿ. ಮೆಮೊರಿ ಎಲ್ಲ ಫುಲ್ ಆಗ್ಬಿಟ್ಟಿತ್ತು, ಅದಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಏನು ಮಾಡಬೇಕು ಅಂತ. ಬರೀ 1 ಅವರ್ ಮಾತ್ರ ಇದೆ, ಇದ್ರಲ್ಲಿ 1 ಅವರ್ ಮಾತ್ರ ರೆಕಾರ್ಡ್ ಮಾಡ್ಬೋದು. ಸೊ ಇಲ್ಲೊಂದು ಮದುವೆ ನಡೀತಿದೆ, ನಿಮ್ಗೆಲ್ಲರಿಗೂ ತೋರಿಸ್ಬೇಕು ಅಂತ ಅನ್ನಿಸ್ತು. ಅಣ್ಣ ಒಳಗೋಗಂತಾನೆ. ಓಕೆ ಹೋಗ್ತೀನಿ. ಒಳಗೆ ಹೋಗಿ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತದೆ. ಹೋಟ್ಲಲ್ಲಿರೋ ಊಟ ಸೆಟ್ ಆಗ್ತಿಲ್ಲ. ಇಲ್ಲಿ ಒಳ್ಳೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಊಟ. ನೋಡೋಣ, ಊಟ ಇದ್ರೆ ಚೆನ್ನಾಗಿರೋ ಊಟ ಮಾಡೋಣ. ಮೊದಲೇ ಹೇಳಿರ್ತೀನಿ, 18 ವರ್ಷಕ್ಕಿಂತ ಚಿಕ್ಕ ಮಕ್ಕಳು, ಕಾಲೇಜ್ ಓದೋ ಹುಡುಗರು ದಯವಿಟ್ಟು ಯಾರು ಈ ವಿಡಿಯೋ ನೋಡ್ಬಿಡಿ. ಯಾಕಂತಂದರೆ ಈ ವಿಡಿಯೋ ಪ್ಯೂರ್ ಫಾರ್ ಅಡಲ್ಟ್ಸ್, ಅಂದರೆ ವಯಸ್ಕರಿಗೆ ಮಾತ್ರ ಈ ವಿಡಿಯೋ. ಬೆಳಗ್ಗೆಯಿಂದ ಒಂದೇ ಸಮ ಜುಬ್ಬು ಗುರು, ರೋಡಲ್ಲೆಲ್ಲ ಜುಬ್ಬು. ನನ್ನ ಸೈಕಲೆಲ್ಲ ಕೆರಾಡ್ದೋಗ್ಬಿಟ್ಟಿದೆ. ಇವಾಗ ಮದುವೆ ಇನ್ನೊಂದು ಶುರು ಆಗುತ್ತೆ ಅಂತ ಅನ್ಸುತ್ತೆ. ಏನಾರ ಮಾಡ್ತವ್ರೆ ಇಲ್ಲಿ, ನನಗೂ ಗೊತ್ತಿಲ್ಲ ಏನು ಮಾಡ್ತವ್ರೆ ಅಂತ. ಓ ಇದು ಬರೀತವ್ರು ಗುರು, ಏನಂತೀವಿ ನಾವು ಇದನ್ನ ಗುರು, ಮುಯ್ಯಿ ಹಾಕೋಕ್ಕೆ ಬರೀತವ್ರೆ ಎಲ್ಲರೂ. ನೋಡಿ ಮುಯ್ಯಿ ಹಾಕೊಂಡು ಡಬ್ಬ ಇಟ್ಟವ್ರೆ. ನಮ್ಮ ಕಡೆ ಮುಯ್ಯಿ ಹಾಕ್ಬಿಟ್ಟು ಫೋಟೋ ತೆಗೆಸ್ಕೊತಾರೆ, ಬಟ್ ಇಲ್ಲಿ ಮುಯ್ಯಿ ಹಾಕ್ಬಿಟ್ಟು ಡಬ್ಬದೊಳಗೆ ಹಾಕ್ತಾರೆ ದುಡ್ಡೆಲ್ಲ. ಇದು ಹುಡುಗನ ಕಡೆಯವ್ರಿಗೆ ಹುಡುಗಿ ಕಡೆಯವ್ರಿಗೆ ಕೇಳ್ತೀನಿ. ಓಕೆ ಓಕೆ ಒಡೆ 9 ಒಳಗೋಣ. ಒಳಗೆ ಹೋಗ್ತಂಗ್ಲೆ ಒಳ್ಳೆ ಊಟ ಇಟ್ಟವ್ರು ಗುರು, ಸರಿಗೆ ತಿನ್ಕೋಬೋದು. ಮತ್ತೆ ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ಕೊಡೋ ಹಣ ಯಾರಿಗೆ ಸೇರಿದೆ ಅಂತ ಗುರು? 1 ನಿಮಿಷ ಅಕ್ಕ. ವಧು ಮತ್ತು ವರನ ಕಡೆಯವ್ರಿಗೆ. ಓಕೆ, ಇಲ್ಲಿ ಹುಡುಗ ಮತ್ತು ಹುಡುಗಿಗೆ ಸಪ್ರೇಟಾಗಿ ಕೊಡಲ್ಲ, ಇಬ್ಬರಿಗೂ ಸೇರಿಸ್ಬಿಟ್ಟು ಕೊಡ್ತಾರೆ. ಯಾರು ಬೇಕಾದ್ರೂ ಬಂದ್ಬಿಟ್ಟು ಇಲ್ಲಿ ಒಂದು ರಾಶಿ ಸಮ ಹಾಕಿರ್ತಾರೆ ಗುರು. ಇವನ್ನೆಲ್ಲ ತಗೊಂಬಂದು ಮಡಗಿರ್ತಾರೆ. ಯಾರು ಬೇಕಾದ್ರೂ ಹೆಸರು ಬರೆದ್ಬಿಟ್ಟು ಅವ್ರದ್ದು ಹೆಸರು ಹಾಕ್ಬೋದು. ಓಕೆ, ನಾನು ಬರೀ ಅಂತಾರೆ ಗುರು. ದುಡ್ಡು ನಿಮಿಷ ತಡಿ ಗುರು, ನಂತರ ಕಡಿಮೆ ದುಡ್ಡು ಅದೇ, ನಾನು ಬರೀತೀನಿ. ಒಂದು 500 ರೂಪಾಯಿ ಹಾಕಿ, ಒಂದು 5,000 ರೂಪಾಯಿ ಹಾಕ್ತೀನಿ. ಕನ್ನಡಿಗರ ಕಡೆಯಿಂದ ಫ್ರಮ್ ಕನ್ನಡಿಗಾಸ್ ಫ್ರಮ್ ಕರ್ನಾಟಕ. ಕನ್ನಡಿಗಾಸ್ ಫ್ರಮ್ ಕರ್ನಾಟಕ. India. ಕನ್ನಡಿಗಾಸ್ ಫ್ರಮ್ ಕರ್ನಾಟಕ. ಓಕೆ ಓಕೆ, ಹ್ಯಾಪಿ ವೆಡ್ಡಿಂಗ್. ಹ್ಯಾಪಿ ವೆಡ್ಡಿಂಗ್. ದುಡ್ಡು ಹಾಕೊಂಡು ಕೇಳ್ತವ್ರೆ ಗುರು. ನನ್ನ ಹತ್ರನೇ ಕಮ್ಮಿ ಇದೆ ಗುರು. ತಡಿ ಗುರು, ನನ್ನ ಹತ್ರ ಇಟ್ಸ್ ಫ್ರಮ್ ಹಾರ್ಟ್. ಓಕೆ, ನಾನು 5,000 ಹಾಕ್ದೆ. ಓಕೆ, ಇದು ಮದುವೆ. ಹುಡುಗ ಹುಡುಗಿ ಎಲ್ಲರೂ ನೋಡ್ಬೇಕು ಗುರು. ಫಸ್ಟ್ ಹುಡುಗ ಹುಡುಗಿನ ಮಾತಾಡ್ಸ್ಬೇಕು. ಇಲ್ಲಿ ನನಗೆ ಮೊನ್ನೆನೂ ಹುಡುಗ ಹುಡುಗಿನ ತೋರಿಸ್ಲಿಲ್ಲ. ಹುಡುಗ ಹುಡುಗಿ ಎಲ್ಲರೂ ಹುಡುಕ್ತೀನಿ ತಡ್ರಿ. ಹುಡುಗ ಹುಡುಗಿ ಎಲ್ಲರೂ ಕೇಳ್ತಿದ್ದೀನಿ. ಅಕ್ಕ ಇಲ್ಲಿ ಹೇಳಕ್ಕ ಅಣ್ಣ, ಅಜ್ಜಿ ಎಲ್ಲರೂ ಅವ್ರೇನಾ ಗುರು? ಮುಂದೆ ಕುಂತಿರೋರೆ ಹುಡುಗ ಹುಡುಗಿ ಅಂತ ಗುರು. ಏಯ್ ಇವರೇ ಹುಡುಗ ಹುಡುಗಿ ಅನ್ಸುತ್ತೆ ಕಂದ್ರ. ನೀವಿಬ್ರಾ? ಓಕೆ, ನಂಗೆ ಗೊತ್ತು ಗುರು. ನೀ ಹೆಂಗೆ ಗುರು ಇನ್ನು ಸಣ್ಣ ಹುಡುಗ ಇದ್ದಂಗಿದೆ, ಮದುವೆ ಮಾಡ್ಬಿಟ್ಟವ್ರೆ. ಪಕ್ಕ. ಹಾಂ, ಇವರಿಬ್ರ ಹುಡುಗ ಹುಡುಗಿ. ಇನ್ನು 9ನೇ ಕ್ಲಾಸ್ ಮುಗಿಸೋಂಗ್ ಗುರು ನೀನು. ಹ್ಯಾಪಿ ಮ್ಯಾರಿ ಲೈಫ್, ಹ್ಯಾಪಿ ಮ್ಯಾರಿ ಲೈಫ್, ಹ್ಯಾಪಿ ಮ್ಯಾರಿ ಲೈಫ್. ಓಕೆ, ಯಾ ಯೂಟ್ಯೂಬ್ ಸುದರ್ಶನ್ ಸಂಚಾರಿ. ಇನ್ನು ಮದುವೆ ಪಾರ್ಟಿನಲ್ಲಿ ಇವ್ರ ಮನೇಲಿ ಏನೇನು ಊಟಕ್ಕೆ ಮಾಡಿಸವ್ರೆ ಅಂತ ನಾವು ನೋಡೋದಾದರೆ, ನಾವು ಇದಕ್ಕಿಂತ ಮುಂಚೆ ಒಂದು ಮನೇಲಿ ಹೋದಾಗ ಹೆಂಗೆ ಅವಾಗ ತಾನೇ ಫ್ರೆಶ್ ಮೀಟ್ನ ಕುಕ್ ಮಾಡಿಬಿಟ್ಟು ತಿಂತಾಯಿದ್ರು, ಇಲ್ಲೂ ಕೂಡ ಸೇಮ್ ಹಾಗೇನೆ ನೋಡಿ. ಇದು ಯಾವುದೋ ಜ್ಯೂಸ್ ಆಫ್ ಪಲ್ಪ್ ಗುರು. ಪಲ್ಪ್ ಇದು ಜೆಲ್ಲಿ. ಇದು ಏನೋ ಮಾಂಸ. ಇದು ಗುರು ಸಿಗಡಿ ಮೀನು. ಇದು ಸಾಸು, ಚಿಲ್ಲಿ, ನಿಂಬೆಹಣ್ಣು ಎಲ್ಲ ಮಡಗೋರೆ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟವ್ರೆ. ಐಸ್ ಕ್ಯೂಬ್ಸು ನೋಡಿ, ಅಲ್ಲಿ ಎಣ್ಣೆ ಇಟ್ಟವ್ರೆ. ಅದೆಲ್ಲ ಎಣ್ಣೆ. ಇದೆಲ್ಲ ಇದೇನು ಗುರು? ಆಕ್ಟೋಪಸ್ ಗುರು. ಇಲ್ಲಿ ಆಕ್ಟೋಪಸ್ ಮಡಗೋರೆ. ಆಕ್ಟೋಪಸ್ಸು. ಇಲ್ಲಿ ಅನ್ನ ಮಡಗೋರೆ. ಇದು ಅಂತೀವಿ ಇದಕ್ಕೆ ಅಜ್ಜಿ ಸಲಾಡ್ ಗುರು. ಇದು ಸಲಾಡು ಸಖತ್ತಾಗಿದೆ ಊಟ ಇವ್ರದ್ದು. ನೋಡಿ, ಇವ್ರಿಗೆಲ್ಲರಿಗೂ ಸಪ್ರೇಟಾಗಿ ಕಡ್ಡಿ ಕೊಡ್ತಾರೆ. ಪ್ಲಾಸ್ಟಿಕ್ ಕಡ್ಡಿ ಕೊಟ್ಟವ್ರಲ್ಲ ಗುರು. ಈ ಪ್ಲಾಸ್ಟಿಕ್ ಕಡ್ಡಿ ಮಡಗೋರೆ. ಮರದ ತಗೋಬೇಕಾನೆ ನೀವು. ಓಕೆ, ಸೊ ಇಲ್ಲಿ ನೋಡಿ ಎಲ್ಲ ಊಟ ಮಾಡ್ತವ್ರೆ. ಹಾಯ್ ಹಾಯ್. ಇಲ್ಲೋಡ್ ಗುರು, ಇದೆಲ್ಲ ಬಿಯರ್, ಕೋಕಾ ಕೋಲಾ, ಪೆಪ್ಸಿ, ಬಿಯರ್ ಎಲ್ಲ ಹೊಡಿತಾರೆ ಗುರು ಇವರು. ಓಕೆ, ನೆಕ್ಸ್ಟು ಹಾಯ್. ಒಳ್ಳೆ ಸಖತ್ತಾಗಿದೆ ನಿಮ್ಮ ಜೀವನ. ಹಾಯ್. ಹಾಕ್ಕೊಡು, ಹೊಡಿತೀನಿ. ಡಾಡಾಕ್.
ಅದೃಷ್ಟ ನಿಮ್ದೆಲ್ಲ ಹೊಡೀರಿ. ಗುರು ಇದು ಬಿಯರ್ ಬಾಟ್ಲ್ ಅನ್ಸುತ್ತೆ ಗುರು. ಹೌದು, ನನಗೆ ಬೇಡ ಗುರು, ನನಗೆ ಬೇಡ. ನೀವು ಕುಡೀರಿ, ನಾವು ಊಟ ಮಾಡಬೇಕು. 5 ಮಿನಿಟ್ ಆದಮೇಲೆ ಇಂಡೋ ಅಂಡೋ 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 ನಾನು ಹೇಳ್ತೀನಿ 5 ನಿಮಿಷ ವಿಡಿಯೋ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ. ಓಕೆ ಓಕೆ ಹಾಂ ಓಕೆ 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 ಬರ್ತೀನಿ ತಡ್ರಿ, ಒಳಗೆ ಹೋಗ್ಬಿಡ್ತೀನಿ. ತಾತ ಮಿಲ್ಟ್ರಿಯಿಂದ ಡೈರೆಕ್ಟ್ ಊರ್ಲಿಗೆ ಬಂದಿದ್ದಂಗೆ ಅವ್ರೆ. ಇದು ಊಟ ಆದಮೇಲೆ ತಾಂಬೂಲ ಗುರು, ನೋಡಿ ತಾಂಬೂಲ ಮಾಡಿದವ್ರೆ. ಹಾಯ್ ಶಿಷ್ಯ, ಹೊಡಿ ಒಂದು ಹ್ಯಾಂಡು. ಒಂದು ಸಾಂಗ್ 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 ಹಾಕು ಗುರು. ಓಕೆ, ಎಲ್ಲರೂ ನನ್ನ ಕರ್ಕೊಂಡು ಊಟ ಮಾಡ್ಬೇಕು ಅಂತವ್ರೆ. ನಾನು ನೋಡ್ರೆ ವಿಡಿಯೋ ಮಾಡ್ತೀನಿ. ಓಕೆ ತಾತ ಕುಂದಿರ್ಸ್ತಾರೆ. ಓಕೆ ತಾತ ಥ್ಯಾಂಕ್ಸ್. ಸೈಡಿಗೆ ಮಾಡೋದಿಲ್ಲ. ನನಗೆ ಫ್ರಾನ್ಸ್ ಬೇಡ ಗುರು, ಹೆಂಗೆ ತಿನ್ನೋದು ಗೊತ್ತಿರೋ ನನಗೆ. ನೋ ರೈಸ್ ರೈಸ್ ಅನ್ನ ಕೊಟ್ಬಿಟ್ರೆ ಸಾಕು. Có cây mất gan cho hổ luôn này. Chơi cho có cây mất gan cho hổ. Đến ăn đấy, chú ơi, đến ăn đấy. Ăn đi. 10 đồng chí. Bán được rồi. Xin mới. Xin mới. Này không? Có cần 1, 2, 3 không? Có cần 1, 2, 3 vô không? ಎಸ್ ಎಸ್, ನೀವು ಹೇಳೋದಲ್ಲ ಸರಿ. ಗುರ ನಮ್ಮೂರೇ ಅದು. ಓಕೆ, ಅವರು ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ತವ್ರೆ. ನನಗೆ ಇದೇನೋ ಗೊತ್ತಿಲ್ಲ. Mang nè. Mang mang mang. ಮಾಂಗ್ 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 Mang mang mang. ಮಾಂಗ್ ಮಾಂಗ್ ಮಾಂಗ್. ಈಗ ಉಪಕರಣ ಸಪ್ರೇಟಾಗಿ ಹಚ್ಕೋಬೇಕು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿನಿ. Ngồi luôn cho bác thắng ngồi đi rồi. Ngồi luôn đây cho bác. Ngồi đây bác. Để rồi ăn đi á. Rồi. Đi được đi ông xã một phát thì lớn. ಬೇರೆ ಜನ ಕೊಡ್ತಾರೆ. ಇದೇನು ಅಂತ ಚೆನ್ನಾಗಿದೆ ಒಂಥರ, ಏನೋ ಗೊತ್ತಿಲ್ಲ ಏನಿದು. ಚೆನ್ನಾಗಿದೆ. ಇದೊಂದೇ ಗುರು ನಮ್ಮ ಜೀವನ ಬದುಕಿಸ್ತಾ ಇರೋದು. ಹೆಂಗೆ ತಿನ್ನೋದು ಅಂತ ಹೇಳ್ಕೊಡ್ತವ್ರೆ. ಓಕೆ ಓಕೆ, ಅನ್ನನ ಮಿದಿಕೆ ಮಾಡಿಬಿಟ್ಟು ಇದ್ರೊಳಗೆ ಅದ್ಬಿಟ್ಟು ಆಮೇಲೆ ಹಿಂಗೆ ತಿನ್ನೋದು. Cái này tiếp bên ngoài sang. Này được khách VIP. Khách VIP. Cái phẩm này thì đúng rồi, có lọc rồi. Tata, thank you so much. Xong có khi là lấy mừng túi cho mỗi cụ mỗi tờ. Im vời. Còn lấy tiền. Im anh im rồi. ಓಕೆ, ನಾನು ನಂಗೆ ಕೊಡ್ತೇನೆ ಅನ್ಕೊಂಡಿದ್ದೆ. Đô, đánh đô. Ok, vâng. Thôi đừng nói đánh đô. Vâng. ಕೊಡಿ 9. ಬನ್ನಿ, ಒಳ್ಳೇದಾಗಲಿ. ಲೆಫ್ಟ್ ಹ್ಯಾಂಡಲ್ಲಿ ಹೊಡ್ರಿ ಒಂದು. ಹುಡುಗ ಹುಡುಗಿ ಇಬ್ಬರು ಸಪ್ಪಗಿದ್ರು, ಅದಕ್ಕೆ ಸ್ವಲ್ಪ ನಗಿ ಅಂತ ಹೇಳಿದೆ. ಅದಕ್ಕೆ ನಗ್ತಾರಂತೆ. ಅವ್ರಿಗೆ ವಯಸ್ಸು ಎಷ್ಟು ಕೇಳ್ತೀನಿ. ನಿಮ್ಮ ವಯಸ್ಸು ಎಷ್ಟು? ನಿಮಿಷ ಟೈಪ್ ಮಾಡೋದು. 23. ಓ, 23 ವರ್ಷಕ್ಕೆ ಮದುವೆ ಮಾಡ್ಬಿಟ್ರಲ್ಲ ಗುರು ನಿಮಗೆ. Xin cho 1.000 tiền nước nó đâu? Xin tiền nước nó. ಓಕೆ ಓಕೆ, ಹೇಳಂತಡ್ರಿ. ಹೇಳಿ. ಹಾಂ, ಇವಾಗ ಹೇಳು. ಓಕೆ, ಯು ವಾಂಟ್ ರುಪಿ, ಇಂಡಿಯನ್ ರುಪಿ. ಯು ವಾಂಟ್ ಇಂಡಿಯಾ. ಓ ಮೆಮೊರಿ, ಯು ವಾಂಟ್ 1 ರುಪಿ. 1 ರುಪಿ. ಓಕೆ, ಕಮ್. ಊಟ ಎಲ್ಲ ಆಯ್ತು. ಇವಾಗ ತಾಂಬೂಲ ತಗೊಳಕ್ಕೆ ಕರೀತಾರೆ. ವೇಟ್ 1 ಮಿನಿಟ್ 2 ಮಿನಿಟ್. ಐ ಕಮ್ ಬ್ಯಾಕ್. 2 ಮಿನಿಟ್. ಅಲ್ಲಿ ಹೋಗ್ಬರ್ತೀನಿ.
ಅಯ್ಯೋ ಬೇಡ ಬೇಡ ಇಲ್ಲೇ ಕರ್ಕೊಂಡಿರ್ತಾರೆ ನೋಡಿ. ಇವ್ರದ್ದು ಸೂರ್ಯಕಾಂತಿ ಇದು. ಇವ್ರದ್ದು ಸೂರ್ಯಕಾಂತಿ ಸರಿಸುಮಾರು 1 ಇಂಚ್ ಉದ್ದ ಇರುತ್ತೆ. ಇವರು ಸೂರ್ಯಕಾಂತಿ ಊಟ ಆದ ತಕ್ಷಣ ತಿಂತಾರೆ, ಅದ್ರ ಜೊತೆಗೆ ಸಿಗರೇಟ್ನ ಹೊಡಿತಾರೆ. ಇದು ನೋಡಿ ಟೀ, ಗ್ರೀನ್ ಟೀ ಎಲ್ಲರೂ ಕುಡಿತಾರೆ ಇದನ್ನ. ಓಕೆ, ಇಂಡಿಯನ್ ರೂಪಿ ಕೊಡೋಣ ಅಂತ ಅನಿಸ್ತಿದೆ. ಕಮ್ ಫಾಸ್ಟ್. ಇಂಡಿಯನ್ ರೂಪಿ ಅವರಿಬ್ಬರಿಗೂ ಕೊಡ್ತಿದ್ದೀನಿ. ಓಕೆ 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 ಗಿಫ್ಟ್ ಫ್ರಮ್ ಮೈ ಸೈಡ್. ಓಕೆ ಓಕೆ ಬಾಯ್. ಇಲ್ಲಿ ಮೊದಲು ಎಲ್ಲ ಚೆನ್ನಾಗೇ ಇರ್ತಾರೆ. ಎಣ್ಣೆ ಹೊಡೆದು ನಶೆ ಇರ್ತಿದ್ದಂಗೆ ಎಲ್ಲ ಉಲ್ಟಪಲ್ಟ ಆಗೋಕೆ ಶುರುವಾಗಿ ಹೋಗ್ಬಿಡ್ತಾರೆ. ಅವ್ರು ಉಲ್ಟಪಲ್ಟ ಆಗೋದಕ್ಕೂ ಮುಂಚೆ ನಾವು ಜಾಗ ಖಾಲಿ ಮಾಡಬೇಕು. ಈಗ ಅಲ್ಲೊಂದಿಬ್ರು ಉಲ್ಟಪಲ್ಟ ಆಗಿದ್ರು, ಅದಕ್ಕೆ ಅವ್ರ ಸವಾಸನೆ ಬೇಡ ಮುಂದಕ್ಕೆ ಹೋಗ್ತಿದ್ದೀನಿ. ಯಾಕಂತಂದರೆ ಇವಾಗ ನಾನು ಎಲ್ಲೋ ಯಾವುದೋ ಬೇರೆ ದೇಶಕ್ಕೆ ಬಂದ್ಬಿಟ್ಟು ಸುಮ್ಮನೆ ಇಲ್ಲದೇ ಇರೋ ಸಮಸ್ಯೆ ಎಲ್ಲ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಅವ್ನು ಸುಮ್ಮನೆ ಕುಡಿದ್ಬಿಟ್ಟು ತರಲೆ ತೆಗಿಯೋ ಥರ ಇದ್ದ, ಅದಕ್ಕೆ ನಾನು ಮುಂದಕ್ಕೆ ಹೊರಟು ಬಂದೆ. ನೋಡಿ ಇಲ್ಲಿರೋ ಶಾಲೆ ಮಕ್ಕಳು ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡು ಶಾಲೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಯ್ತವ್ರೆ. ನಮ್ಮ ಇಂಡಿಯಾದಲ್ಲಿ ಹಿಜಾಬ್ ಹಾಕೊಂಡು ಹೋಗ್ತೀವಿ, ಕೇಸರಿ ಶಾಲೆ ಹಾಕೊಂಡು ಹೋಗ್ತೀವಿ ಅಂತ ಹೊಡೆದಾಡ್ತಾರೆ ದಿನ. ಎಲ್ಲರ ಹತ್ರನೂ ಬೈಕ್ ಇದೆ ನೋಡಿ, ಎಲ್ಲರೂ ಬೈಕಲ್ಲಿ ಹೋಗ್ತವ್ರೆ ಆಯಿತಾ. ನಮ್ಮ ದೇಶದಲ್ಲೂ ವಿದ್ಯಾರ್ಥಿಗಳು ಈ ಥರ ಎಲ್ಲ ಆಕ್ಸೆಸ್ನ ತಗೊಂಡು ಶಾಲೆಗೆ ಹೋಗಬೇಕು, ಎಲ್ಲ ಆಕ್ಸೆಸ್ನ ತಗೊಂಡು ಕಾಲೇಜಿಗೆ ಹೋಗಬೇಕು. ಆದರೆ ನಮ್ಮಲ್ಲಿ ಜಾತಿ ಧರ್ಮದ ಹೊಡೆದಾಡಿ ಸಾಯ್ತಿದ್ದಾರೆ. ಎಲ್ಲ ಆಕ್ಸೆಸ್ ಅಂದರೆ ಏನು ಗೊತ್ತಾ? ಎಲ್ಲರ ಹತ್ರನೂ ಪುಸ್ತಕ ಇರಬೇಕು, ಎಲ್ಲರ ಹತ್ರನೂ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ. ಅಂದರೆ ಇವಾಗ ಊರಿಂದ ಓಡಾಡೋಕ್ಕೆ ದೂರ ಇದೆ ಅಂದರೆ ಹಾಸ್ಟೆಲ್ ಇರಬೇಕು, ಹಾಸ್ಟೆಲಲ್ಲಿ ಊಟ ಸರಿ ಇರಬೇಕು, ಹಾಸ್ಟೆಲಿಂದ ಕಾಲೇಜಿಗೆ ಬಸ್ಗಳಿರಬೇಕು, ಕಾಲೇಜಲ್ಲಿ ಎಲ್ಲ ಸಬ್ಜೆಕ್ಟ್ಗಳಿಗೂ ಟೀಚರ್ಸ್ ಇರಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಗ್ರಂಥಾಲಯದಲ್ಲಿ ಬುಕ್ಸ್ ಸಿಗಬೇಕು, ಎಲ್ಲ ಗೇಮ್ಸ್ಗಳನ್ನ ಆಟ ಆಡೋ ಥರ ಇರಬೇಕು. ಇದೆಲ್ಲದೂ ಇದ್ದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಇವಾಗ ಒಂದಿಷ್ಟು ಜನ ಹಸಿರು ಶಾಲೆ ಹಾಕ್ಕೊಂಡು ನಾವು ಏನೋ ಈ ದೇಶನ ಮುಸ್ಲಿಂ ರಾಷ್ಟ್ರ ಮಾಡ್ತೀವಿ ಅಂತ, ಇನ್ನೊಂದಿಷ್ಟು ಜನ ಕೇಸರಿ ಶಾಲೆ ಹಾಕ್ಕೊಂಡು ಈ ದೇಶನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೋರಾಡ್ತಿದ್ರೆ ನಿಜವಾಗಿಯೂ ರಾಜಕಾರಣಿಗಳ ಮಕ್ಕಳೆಲ್ಲ 5 ಸ್ಟಾರ್ ಹೋಟ್ಲಲ್ಲಿ ಜೀವನ ಮಾಡ್ತಿರ್ತಾರೆ. ನೀವು ಮಾತ್ರ ರೋಡಲ್ಲಿ ಈ ಥರ ಶಾಲೆ ಹಾಕೊಂಡು ಹೊಡೆದಾಡ್ತಿರ್ತೀರ. ಸೊ ನಾನು ಹೇಳೋದಿಷ್ಟೇ, ಯಾರು ನಿಮ್ಮ ಫೇವ್ರೇಟ್ ರಾಜಕಾರಣಿ ಇದ್ದಾರೋ ಅವ್ರ ಮಕ್ಕಳು ಏನು ಕೆಲಸ ಮಾಡ್ತಾರೋ ನೀವು ಅದನ್ನೇ ಮಾಡಿ ಅಷ್ಟೇ. ಜೀವನದಲ್ಲಿ ನಿಜವಾಗ್ಲೂ ನೀವು ಮುಂದೆ ಬರ್ತೀರಾ, ನಿಮ್ಮನ್ನು ನಂಬ್ಕೊಂಡು ನಿಮ್ಮ ತಂದೆ ತಾಯಿ ಇರ್ತಾರೆ. ಸೊ ಇದು ನನ್ನ ಮನದಾಳದ ಮಾತು. ಏನು ಮಾಡೋಂಗಿಲ್ಲ. ನಮ್ಮ ಇವಾಗ ದೇಶದಲ್ಲಿ ಏನಂದರೆ ಬೇರೆ ಐಡಿಯಾಲಜಿಗಳನ್ನ ಅಕ್ಸೆಪ್ಟ್ ಮಾಡೋಕ್ಕಾಗದೆ ಜನ ಹೊಡೆದಾಡಿ ಸಾಯ್ತಿದ್ದಾರೆ. ಅದು ನನಗೆಲ್ಲ ನೋಡ್ರೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಬೇರೆ ಏನಾದ್ರು ಸೂಪರ್ ಆಗಿರೋ ಸಿಕ್ಕರೆ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ